ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಅಮ್ಮನ ಮನೆಯಲ್ಲಿ ಊರಲ್ಲಿ ದೇವರ ಜಾತ್ರೆ, ಅಂದರೆ ಊರಿನ ಗ್ರಾಮ ದೇವತೆ ಕಣಿವೆ ಮಾರಮ್ಮ ಅಂತ ಆ ದೇವಿ ಜಾತ್ರೆ. ಸೊ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಿದ್ವಿ. ಬಟ್ ಈ ವರ್ಷ ಮಾತ್ರ ಸಿಂಪಲ್ಲಾಗಿ, ಅಂದರೆ ನಾನ್ ವೆಜ್ ಹಬ್ಬ ಇದು. ಯಾವುದೇ ರೀತಿ ಕುರಿ ಮಾಡದೆ ಸ್ವೀಟ್ ಅಷ್ಟೇ ಮಾಡಿಬಿಟ್ಟು, ಅಲ್ಲಿ ದೇವರಲ್ಲಿ ಏನಂದರೆ ಶಾಸ್ತ್ರಕ್ಕೋಸ್ಕರ ಒಂದೇ ಒಂದು ಮಾತ್ರ ಕುರಿ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಬರೀ ಮನೆಯಲ್ಲಿ ಸ್ವೀಟ್ ಮಾಡಬೇಕು ಅಂತ. ಸೊ ಊರಲ್ಲೇನೋ ಮಾತಾಡಿದರು ಅಂತಂದು ಅದೇ ಥರ ಮಾಡ್ತಾಯಿದ್ದಾರೆ ನೋಡಿರಿ. ಆಲ್ರೆಡಿ ಮನೆಯಲ್ಲೆಲ್ಲ ನಮ್ಮಮ್ಮ ಬೆಳಗ್ಗೆ ಎದ್ದ ತಕ್ಷಣ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ರೆಡಿ ಮಾಡಿತ್ತು ನಾವು ಹೇಳೋವಷ್ಟೊತ್ತಿಗೆ. ಆಮೇಲೆ ನಾವೆಲ್ಲ ಬೇಗ ಸ್ವಲ್ಪ ಏನೇನು ಮಾಡಬೇಕು, ಹೋಳ್ಗೆ ಕರಿಗಡುಬೆಲ್ಲ ಮಾಡಿದ್ವಿ. ನಾವೇನೋ ಮಾಡ್ತಾಯಿದ್ವಿ. ಆಲ್ರೆಡಿ ಊರಲ್ಲಿ ಜನಗಳೆಲ್ಲ ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ. ನಾವು ಬೇಗ ರೆಡಿಯಾಗಿಬಿಟ್ಟು ನಾನು ನನ್ನ ಮಗ ಮತ್ತು ಅಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ಆದರೂ ನನ್ನ ಮಗನಿಗೆ ಅವನಿಗೆ ಕರಿಗಡುಬು ಹೋಳ್ಗೆ ತಿನ್ನಬೇಕು ಅನ್ನೋ ಆಸೆ. ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ಆದರೂ ಬಿಡದೆ ಹಿಂಗೆ ಸ್ವಲ್ಪ ಮಾಡಿದ್ವಿ. ಇನ್ನು ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ. ಬಂದುಬಿಟ್ಟು ಇನ್ನೂ ಸ್ವಲ್ಪ ಮಾಡೋಣ ಅಂತಂದು, ಯಾಕೆಂದರೆ ಟೈಮ್ ಆಗಿತ್ತು ಮಧ್ಯಾಹ್ನ 12:30. ಸೊ ಹಾಗಾಗಿ ದೇವಸ್ಥಾನದಲ್ಲಿ ಪೂಜೆ ಆಗಿಬಿಡುತ್ತೆ ಅಂತಂದು ನಾವು ಹೋಗೋಣ ಬಂದು ಮಾಡೋಣ ಅಂತಂದು ಹೋಗ್ತಾಯಿದ್ವಿ. ಬಿಸಿಲು ಅಂದರೆ ತುಂಬ ಮಧ್ಯಾಹ್ನ 12:30 ಆಗಿತ್ತು. ಎಷ್ಟು ಬಿಸಿಲಿತ್ತು ನೋಡಿರಿ. ನಮ್ಮಮ್ಮ ನನ್ನ ಮಗ ಅರ್ಜೆಂಟಾಗಿ ಕಾಲಿಡ್ತಾ ಇದ್ದಾರೆ, ಅಷ್ಟು ಬಿಸಿಲಿತ್ತು. ಸೊ ಅಷ್ಟೊತ್ತಿಗೆ ಮಧ್ಯದಲ್ಲಿ ನಮ್ಮ ಅಕ್ಕ ಮತ್ತು ಅವ್ರ ಮಕ್ಕಳು, ಅಣ್ಣನ ಮಗಳು ಎಲ್ಲರೂ ಸಿಕ್ಕರು. ಒಟ್ಟಿಗೆ ಹೋದ್ವಿ. ಆಲ್ರೆಡಿ ಜನಗಳೆಲ್ಲ ಕೂತಿದ್ರು, ಪೂಜೆಗೆಲ್ಲ ರೆಡಿ ಆಗ್ತಾ ಇತ್ತು. ನಾವು ಸೀದಾ ದೇವಸ್ಥಾನದ ಒಳಗಡೆ ಹೋದ್ವಿ. ಈ ನೋಡಿ ಎಷ್ಟು ಜನ ಹೊರಗಡೆ ಕೂತಿದ್ದಾರೆ. ಸಿಕ್ಕಾಬಟ್ಟೆ ಬಿಸಿಲಿದೆ. ಆದರೆ ಈ ಬಿಸಿಲಲ್ಲಿ ಇವರೆಲ್ಲ ಎಷ್ಟು ಪೇಷನ್ಸ್ ಇಟ್ಕೊಂಡು ಕೂತಿದ್ದಾರೆ ಅಂದರೆ ಆ ದೇವ್ರಿಗೆ ಗೊತ್ತು. ಕಾಲು ಇಡೋಕ್ಕಾಗ್ತಿರ್ಲಿಲ್ಲ ರೋಡ್ ಮೇಲೆ, ಅಂಥದ್ರಲ್ಲಿ ಇವರು ಬಿಸಿಲಲ್ಲಿ ಕೂತಿದ್ರು. ನಿಜವಾಗ್ಲೂ ಗ್ರೇಟು. ನಾವು ಅಷ್ಟು ಅರ್ಜೆಂಟಾಗಿ ಮನೆಯಿಂದ ಬಂದ್ವಿ, ನಮಗೆ ಕಾಲು ಇಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿತ್ತು ನೋಡಿ. ಇವಾಗಂತೂ ಸಿಕ್ಕಾಬಟ್ಟೆ ಬಿಸಿಲಿದೆ. ಒಂದು 5 ನಿಮಿಷ ಹೊರ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಇನ್ನು ದೇವಸ್ಥಾನದ ಒಳಗಡೆ ಬಂದ್ವಿ. ಒಳಗಡೆ ಬಂದ ತಕ್ಷಣ ನೋಡಿರಿ, ಆರತಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಮಾಡ್ತಾಯಿದ್ವಿ, ಈ ಥರ ಮಾಡ್ಕೊಂಡು ಹಿಡ್ಕೊಂಬರ್ತಿದ್ವಿ. ಸ್ವಲ್ಪ ದೊಡ್ಡವರಾದಂಗೆ ಬಿಟ್ಟು ಹಾಕಿದ್ವಿ. ಇವಾಗಲೂ ನಮ್ಮ ಮನೆಯಲ್ಲಿ ಮಾಡಿ ಅಂತಾರೆ. ಹ್ಞೂ ಅಂತ ಅಂದ್ಕೊಂಡು ಸುಮ್ಮನೆ ಬರ್ತಾಯಿದ್ವಿ. ನಾವು ಚಿಕ್ಕವರಿದ್ದಾಗ ಇದೇ ಥರ ಆರತಿ ಮಾಡ್ಕೊಂಡು ಬರ್ತಿದ್ವಿ. ಸೊ ಪೂಜೆ ಎಲ್ಲ ರೆಡಿ ಆಗ್ತಾ ಇತ್ತು. ಈ ಆರತಿನ ಪ್ರತಿಯೊಂದು ಮನೆಯಲ್ಲೂ ಮಾಡ್ಕೊಂಡು ಬರ್ತಾರೆ. ಸೊ ನಾವು ಚಿಕ್ಕವರಿದ್ದಾಗ ಮಾಡಿದ್ದು, ಇವಾಗೇನು ಮಾಡಲ್ಲ. ಹಾಗೆ ದೇವಸ್ಥಾನಕ್ಕೆ ಏನೇನು ತರಬೇಕು, ಮಂಗಳಾರತಿ ಎಲ್ಲ ತೊಗೊಂಡು ಬರ್ತೀವಿ, ಎಡೆ ಅದರದ್ದೆಲ್ಲ ತೊಗೊಂಡು. ಸೊ ಪೂಜೆ ಇನ್ನೇನು ಫೈನಲ್ ಆಗಾಯಿತು. ಇವರು ನಮ್ಮ ಅಕ್ಕನ ಮಗಳು, ಅಂದರೆ ಅಮ್ಮನ ಅಣ್ಣನ ಮಗಳು. ಇವರು ನಮ್ಮ ಅಣ್ಣನ ಮಗಳು. ಪೂಜೆ ಎಲ್ಲ ಚೆನ್ನಾಗಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ದೇವರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಪಳ ಅಂತ ಹೊಳಿತಾ ಇದೆ ದೇವಿ. ಸೊ ನಮ್ಮ ಊರಿನ ಗ್ರಾಮ ದೇವತೆ, ನಮ್ಮ ಆರಾಧ್ಯ ದೇವಿ ಕಣಿವೆ ಮಾರಮ್ಮ. ಸೊ ನಾವೇನೇ ಅಂದ್ಕೊಂಡ್ರೂ, ನಾವು ಇಲ್ಲಿವರೆಗೂ ಅಂದ್ಕೊಂಡಿದ್ದು ಆಲ್ಮೋಸ್ಟ್ 90% ಆಗಿದೆ. ಸೊ ತುಂಬ ನಂಬಿಕೆ ಇರೋಂಥ ಒಂದು ದೇವಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರು ಮಾತ್ರ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಇವಾಗ ಏನಂದರೆ ಹೊರಗಡೆ ಎಲ್ಲ ಎಡೆ ಮಾಡಿದ್ದಾರೆ, ಪ್ರಸಾದನೂ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಮರಿ ಸೇವೆ ಮಾಡ್ತಾರೆ. ಪ್ರತಿ ವರ್ಷವೂ ಪ್ರತಿಯೊಂದು ಮನೆಯಲ್ಲೂ 2-3 ಈ ಥರ ಮಾಡೋರು, ಕುರಿ ಮಾಡೋದು ಸೇವೆನ. ಈಗ ಶಾಸ್ತ್ರಕ್ಕೆ ಅಂತಂದು ಒಂದೇ ಒಂದು ಮರಿ ಮಾತ್ರ ಮಾಡ್ತಿದ್ದಾರೆ. ಸೊ ಹೊರಗಡೆ ಇದು ಶಾಸ್ತ್ರಕ್ಕೆ ಅಂತ ಒಂದು ದೇವರಿಗೆ ಕುರಿ ಕಡಿದ್ಬಿಟ್ಟು ಮಾಡಿರೋದು. ನನ್ನ ಮಗ ನಾನು ಇದನ್ನು ನೋಡಲೇಬೇಕು ಅಂತ ನಮ್ಮಮ್ಮನ ಮುಂದೆ ನಿಲ್ಲಿಸ್ಕೊಂಡೇ ನೋಡಿದೆ ನೋಡಿರಿ. ಅಲ್ಲಿ ನಮ್ಮಮ್ಮ ತೋರಿಸ್ತೀರಿ ಅಂತ ಮುಂದೆನೇ ನಿಲ್ಲಿಸ್ಕೊಂಡಿದ್ದೆ. ಸೊ ಅದು ಕಾರ್ಯ ಎಲ್ಲ ಮುಗೀತು. ದೇವಸ್ಥಾನದಿಂದ ಹೊರಗೆಲ್ಲ ಬಂದ ತಕ್ಷಣ ಅಲ್ಲಿ ಪ್ರಸಾದ ಎಲ್ಲ ಇತ್ತು. ಸೊ ತೊಗೊಂಡ್ಬಿಟ್ಟು ತಿನ್ಕೊಂಡು ಮನೆಗೆ ಬಂದ್ವಿ. ಅರ್ಧ ಮಾಡಿಬಿಟ್ಟು ಕರಿಗಡುಬು ಬಿಟ್ಟೋಗಿದ್ದು, ಇನ್ನು ಅರ್ಧ ಇತ್ತು. ಸೊ ಇವಾಗ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ವಿ. ಯಾಕೆಂದರೆ ಮತ್ತೆ ಮಧ್ಯಾಹ್ನ ಆದ ತಕ್ಷಣ ಎಲ್ಲರ ಮನೆಗೂ ದಾಸಪ್ಪಗಳು ಬರ್ತಾರೆ, ಅದನ್ನು ಗೋವಿಂದ ಅನ್ನಿಸ್ಬೇಕು. ಸೊ ಹಾಗಾಗಿ ಫಾಸ್ಟಾಗಿ ಬೇಗ ಮಾಡೋಣ ಅಂತ ಮಾಡಿದ್ವಿ. ಎಲ್ಲ ಪಟ ಅಂತ ಆಗೋಯ್ತು. ಬೆಳಗಿನ ಅರ್ಧ ಆಗಿತ್ತು. ಸೊ ಊಟದ್ದೆಲ್ಲ ರೆಡಿ ಆಯಿತು. ಕರಿಗಡುಬು ಆಯಿತು, ಸೈಡ್ಸಿಗೆ ಹಪ್ಳ ಏನು ಬೇಕಿತ್ತು ಅದೆಲ್ಲ ಮಾಡಿದ್ವಿ. ತುಪ್ಪ, ಹಾಲು ಎಲ್ಲ ರೆಡಿ ಆಯಿತು. ತುಪ್ಪ ಇದು ಇವತ್ತಿನೂ ಕಾಯಿಸಿರೋದು. ಇದೊಂದು ರೆಸಿಪಿ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಬಂದಿತ್ತು. ಘಮ ಅಂತ ಅನ್ನೋದು. ರೈಸು ಮತ್ತು ಸಾಂಬಾರು, ಹೋಳ್ಗೆ ಸಾಂಬಾರು ನನ್ನ ಫೇವ್ರೆಟ್ ಫುಡ್ ಅಂತ ಅಂದರೆ ಹೋಳ್ಗೆ ಸಾಂಬಾರು, ಮುದ್ದೆ. ಹೋಳ್ಗೆ ಸಾಂಬಾರು ಜೊತೆ ಪೂರಿ ತುಂಬ ಚೆನ್ನಾಗಿರುತ್ತೆ. ಸೊ ಮೊಸರು ಬಜ್ಜಿ, ಹಸಿ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ. ಸೊ ಎಲ್ಲ ರೆಡಿಯಾಗಿದೆ. ಇವಾಗಿನ ದಾಸಪ್ಪ ಅವ್ರಿಗೆ ಊಟಕ್ಕಿಟ್ಟು ಗೋವಿಂದ ಅನಿಸಿ ಆಮೇಲೆ ನಾವೆಲ್ಲರೂ ಊಟ ಮಾಡೋದೆ. ಸೊ ಅವರು ಎಲ್ಲರೂ ಬಂದರು, ಎಲ್ರಿಗೂ ಊಟಕ್ಕಿಟ್ಟು ನಮ್ಮ ಅಮ್ಮರಿಗೆಲ್ಲ ಊಟ ಎಲ್ಲ ಮಾಡಿ ಆಯಿತು. ಆಮೇಲೆ ನಾವು ಸ್ವಲ್ಪ ಸುಮ್ಮನೆ ಫೋಟೋಗಳು ತೊಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ. ನನ್ನ ಮಗಂದು ಹಿಂಸೆ ಅಂದರೆ ಹಿಂಸೆ. ಯಾಕೆಂದರೆ ನಾವೇ ಫೋಟೋ ತೊಗೊಳಕ್ಕೆ ಬಿಡಲ್ಲ ಅವನು.
ಅವ್ನು ಯಾವುದೇ ಒಂದು ಫೋಟೋದಲ್ಲಾದರೂ ನಾನು ಇರಬೇಕು ಅಂತಾನೆ. ನಾವು ತಗೊಳಕ್ಕೂ ಬಿಡಲ್ಲ, ಅವನು ಬಂದು ನೀಟಾಗಿ ಕೂರಲ್ಲ. ಹಿಂಸೆ ಕೊಟ್ಟು ನೋಡಿ ನಾವು ಈ ಫೋಟೋದಲ್ಲಿ ಹೆಂಗಿದ್ದೀವಿ. ನಾವೇನಾದ್ರು ತೊಗೊಳ್ಳೋಣ ಅಂತ ಅಂದರೆ ಅವ್ನು ಮತ್ತೆ ಬರ್ತಾನೆ ಹಿಂದಿಂದ. ನಾವು ಬೇಡ ಕಣೋ ನಮ್ಮಿಬ್ರದ್ದು ಒಂದು ಫೋಟೋ ತೊಗೊಳ್ತಿದ್ರೆ ಬಿಡಂಗೇ ಇಲ್ಲ ಅವನು. ಆದ್ರೂ ಲಾಸ್ಟಿಗೆ ನೋಡಿ ಎಲ್ಲ ಹಿಂದಿಂದ ಬಚ್ಚಿಕೊಂಡಾನೆ. ಸೊ ನಾನು ಇವತ್ತು ಊಟ ಮಾಡಿದಾಗ ಅದೇ 4:15 ಆಗಿತ್ತು ಟೈಮು. ನಮ್ಮಮ್ಮ ಆವಾಗಲಿಂದ ಊಟ ಮಾಡಿರಿ ಅಂತ ಹೇಳ್ತು. ಹ್ಞೂ ಅಂತ ಹೇಳಿ ಫೋಟೋ ತಗೊಂಡು ಊಟ ಮಾಡೋ ಅಷ್ಟೊತ್ತಿಗೆ 4:15 ಆಯಿತು. ಸೊ ಫೈನಲಾಗಿ ಊಟ ಮಾಡ್ತಿದ್ವಿ. ಈಗ ಇಲ್ಲಿ ಬಂದಿರೋರು ಇದ್ದಾರಲ್ಲ, ಅವರು ನಮ್ಮ ಅಮ್ಮನ ಅಣ್ಣನ ಮಕ್ಕಳು, ಅಂದರೆ ಮಾವನ ಮಕ್ಕಳು. ಅವರಿಬ್ಬರು ಅಕ್ಕ ತಂಗಿಯವರು. ಇವರ ಮಕ್ಕಳು ಇನ್ನೊಬ್ಬರು, ಆವಾಗಲೇ ಹೇಳಿದ್ನಲ್ಲ ಅಣ್ಣನ ಮಗಳು ಅಂತಂದು. ಸೊ ಊಟ ಎಲ್ಲ ಚೆನ್ನಾಗಿತ್ತು. ಎಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಅದೇ ಇದು ಟೈಮ್ ಪಾಸ್ ಮಾಡ್ಕೊಂಡು, ಇವರು ನಮ್ಮಮ್ಮನ ಅಣ್ಣನ ಮಗಳು. ಇವ್ರೂ ಹಬ್ಬ ಎಲ್ಲ ಚೆನ್ನಾಗಾಯಿತು. ಸೊ ತುಂಬ ಚೆನ್ನಾಗಿತ್ತು. ಅಡುಗೆ ಎಲ್ಲ ಸೂಪರಾಗಿತ್ತು. ನಮ್ಮಮ್ಮ ಹೋಳಿಗೆ ಸಾಂಬಾರು ಮಾಡಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಫೈನಲಾಗಿ ಎಲ್ಲ ಚೆನ್ನಾಗಾಯ್ತು. ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.